ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೈಲಿ ಮಾಡುವಂತಹ ಕೆಲವೊಂದಷ್ಟು ಮ್ಯಾನಿಫೆಸ್ಟೇಷನ್ ಏನಿದೆ, ಅದ್ರ ಜೊತೆ ಇವತ್ತೊಂದು ಒಂದು ಒಳ್ಳೆಯ ಒಂದು ಅದ್ಭುತವಾದ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತಲೇ ಹೇಳ್ಬೋದು. ಏನಂದರೆ ಗ್ರ್ಯಾಟಿಟ್ಯೂಡ್ ಮ್ಯಾನಿಫೆಸ್ಟೇಷನ್. ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತಾ ಮನೋಭಾವ. ಅಂದರೆ ನಾವು ಪ್ರತಿದಿನ ನಮ್ಮ ಈ ಒಂದು ಲೈಫಲ್ಲಿ ಏನೇನು ಆಗುಹೋಗುಗಳು ನಡೀತಾ ಇರುತ್ತೆ, ಪ್ರತಿಯೊಂದಕ್ಕೂ ಅಷ್ಟೇ ಒಂದು ಕೃತಜ್ಞತೆ ಮನೋಭಾವ ಅನ್ನೋದು ಇಟ್ಕೋಬೇಕು. ಯಾವುದೇ ಒಂದು ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ, ಈಗ ಒಳ್ಳೇದಾದ ಮಾತ್ರಕ್ಕೆ ಥ್ಯಾಂಕ್ಸ್ ಅಂತ ಹೇಳೋದು, ಅಥವಾ ಏನೋ ಒಂದು ತಗೋತಾ ಇರ್ತೀವಿ, ತಗೊಳಕ್ಕಾಗಲಿಲ್ಲ, ಏನೋ ಒಂದು ವಿಷಸ್ ಇರುತ್ತೆ ಫುಲ್ಫಿಲ್ ಆಗಿರೋದು, ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋ ಬದಲು ಅದಕ್ಕೂ ಕೂಡ ನಾವು ಒಂದು ಕೃತಜ್ಞತೆ ಮನೋಭಾವ ಅಂದರೆ ಥ್ಯಾಂಕ್ ಯು ಯೂನಿವರ್ಸ್. ಮೇ ಬಿ ನನಗೆ ಈ ಒಂದು ಏನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕು ಅಂದ್ಕೊಂಡಿರ್ತೀನಿ, ಮೇ ಬಿ ಅದಾಗೋದು ಡಿಲೇ ಆಗ್ಬೋದು. ಏನು ಡಿಲೇ ಆಗುತ್ತೆ ಅಂದರೆ ಯೂನಿವರ್ಸ್ಗೆ ಗೊತ್ತಿರುತ್ತೆ ಇಂಥ ವಸ್ತುನ ನಾನು ಯಾವ ಟೈಮಲ್ಲಿ ಯಾರಿಗೆ ಯಾವ ಇದರಲ್ಲಿ ಕೊಡಬೇಕು ಅಂತ ಯೂನಿವರ್ಸ್ ಆಲ್ರೆಡಿ ಪ್ಲ್ಯಾನ್ ಮಾಡಿರುತ್ತೆ. ಹಾಗಾಗಿ ಒಂದಷ್ಟು ಮ್ಯಾನಿಫೆಸ್ಟೇಷನ್ಗಳು ಡಿಲೇ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೂ ಕೂಡ ನೀವು ಈ ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದನ್ನ ಇಟ್ಕೋಬೇಕು. ಅಂದರೆ ಮೇ ಬಿ ಗೊತ್ತಿರುತ್ತೆ ಈ ಒಂದು ವಸ್ತು ಇವತ್ತು ಬಂದರೆ ಅದರಿಂದ ಏನೋ ಒಂದು ತೊಂದರೆ ಆಗ್ಬೋದಲ್ವ, ಅದರಿಂದನೂ ಕೂಡ ನಮಗೆ ಏನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿರ್ತೀವಿ, ಆ ಒಂದು ವಿಷಸ್ಸು ಬೇಗನೆ ಫುಲ್ಫಿಲ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ ನಾವು ಏನೇ ಒಂದು ಹೋಗುಗಳು ನಮ್ಮ ಲೈಫಲ್ಲಿ ಆಗುತ್ತೆ, ಪ್ರತಿಯೊಂದು ಸುಖ ದುಃಖ ಏನಾದರೂ ಅಷ್ಟೇ, ಎಲ್ಲದಕ್ಕೂ ಅಷ್ಟೇ ನಾವು ಥ್ಯಾಂಕ್ಫುಲ್ ಅನ್ನೋ ಒಂದು ಮನೋಭಾವನ ಇಟ್ಕೋಬೇಕು. ಆಗಲೇ ನಾವು ಯೂನಿವರ್ಸ್ಗೆ ಆದಷ್ಟು ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರತಿನಿತ್ಯದ ಈ ಲೈಫಲ್ಲಿ ನಾವು ಏನು ಮಾಡಬೇಕು ಅಂದರೆ ನಮ್ಮ ದಿನಚರಿಯಲ್ಲಿ ಗ್ರ್ಯಾಟಿಟ್ಯೂಡ್ ಅಂದರೆ ಒಂದು ಕೃತಜ್ಞತೆ ಮನೋಭಾವನ ಡೈಲಿ ರೂಢಿಸ್ಕೊತಾ ಹೋಗಬೇಕು. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದಿನೇ ದಿನೇ ಕಳೀತಾ ನಮ್ಮ ಮನಸ್ಸಿನಲ್ಲಿ ಶಾಂತಿ ಅನ್ನೋದು ಮೂಡುತ್ತೆ, ಸಂತೋಷ ಅನ್ನೋದು ಅಷ್ಟೇ ದಿನೇ ದಿನೇ ಹೆಚ್ಚಾಗುತ್ತೆ. ಇದರಿಂದ ಕೃತಜ್ಞತೆ ಮನೋಭಾವನದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಕ್ಕೂ ನಾವು ಥ್ಯಾಂಕ್ಸ್ ಅಂತ ಹೇಳೋದನ್ನ ರೂಢಿ ಮಾಡ್ಕೋತಾ ಹೋಗ್ತೀವಿ. ಇದರಿಂದ ಒಂದು ಒಳ್ಳೆ ಎನರ್ಜಿ ಅಂದರೆ ಗುಡ್ ಎನರ್ಜಿ ಕೂಡ ನಮಗೆ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀವಿ ಅಂದರೆ ನಮಗೆ ಗುಡ್ ವೈಬ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗುಡ್ ವೈಬ್ಸ್ ಜೊತೆಗೆ ಗುಡ್ ಎನರ್ಜಿ ಕೂಡ ಇಂಪಾರ್ಟೆಂಟೇ ಅಲ್ವಾ. ಆ ಒಂದು ಒಳ್ಳೆ ಎನರ್ಜಿ ನಮ್ಮ ಬಾಡಿನಲ್ಲಾಗಲಿ ಅಥವಾ ನಮ್ಮ ಇನ್ನರ್ ಬಾಡಿನಲ್ಲಾಗಲಿ ಅದು ಬರಬೇಕು ಅಂದರೆ ನಾವು ಹೇಗೆ ಫರ್ಗಿವ್ನೆಸ್ ಮಾಡ್ತೀವಿ ಅದೇ ರೀತಿ, ಅಂದರೆ ಫರ್ಗಿವ್ನೆಸ್ ಅಂದರೆ ಒಬ್ಬರನ್ನ ಕ್ಷಮಿಸ್ತಾ ಹೋಗ್ತೀವಲ್ವ, ಅದೊಂದು ಹೇಗೆ ಇಟ್ಕೋತೀವಿ ಅದೇ ರೀತಿ ಗ್ರ್ಯಾಟಿಟ್ಯೂಡ್ ಅನ್ನೋದು, ಕೃತಜ್ಞತೆ ಅನ್ನೋದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ವಸ್ತುಗೂ, ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಜೀವಿಗೂ ಎಲ್ಲದಕ್ಕೂ ನಾವು ಕೃತಜ್ಞತೆ ಅನ್ನೋದನ್ನ ಇಟ್ಕೋಬೇಕು. ಅಂದರೆ ಈಗ ಒಂದು ವಸ್ತು ಒಬ್ಬರಿಂದ ತಗೊಂಡಿದ್ದೀವಿ ಅಂದ ತಕ್ಷಣ ನೀವು ಜಸ್ಟ್ ಆ ವಸ್ತುನ ತಗೊಂಡು ಸುಮ್ಮನೆ ವಾಪಸ್ ಹೋದರೆ ನಿಮಗೂ ಹಾಗೂ ಆ ವಸ್ತುನ ಕೊಟ್ಟಿರೋ ವ್ಯಕ್ತಿಗೂ ಯಾವುದೇ ಒಂದು ರೀತಿ ಒಂದು ಒಳ್ಳೆಯ ಒಂದು ರಿಲೇಷನ್ಶಿಪ್ ಕ್ರಿಯೇಟ್ ಆಗಿರಲ್ಲ. ಯಾವಾಗ ನೀವು ಒಂದು ವಸ್ತುನ ಒಂದು ವ್ಯಕ್ತಿಯಿಂದ ಪಡೆದಿರ್ತೀರ, ನಾವು ಅದಕ್ಕೆ ಪ್ರತ್ಯುತ್ತರವಾಗಿ ಥ್ಯಾಂಕ್ ಯು ಅಂತ ಹೇಳ್ತೀವಿ ಅಲ್ವಾ. ಅದು ಚಿಕ್ಕದಿರ್ಬೋದು ಆ ವರ್ಡ್ ಅನ್ನೋದು, ಬಟ್ ಅದರಿಂದ ಎಷ್ಟು ಒಂದು ಒಳ್ಳೆ ಎನರ್ಜಿ ಇರುತ್ತೆ. ಹಾಗಾಗಿ ಏನೇ ಒಂದು ನಮ್ಮ ಲೈಫಲ್ಲಿ ಏನೇ ಒಂದು ನಡೆದರೂ ಪ್ರತಿಯೊಂದಕ್ಕೂ ಅಷ್ಟೇ ಥ್ಯಾಂಕ್ ಯು ಅನ್ನೋದನ್ನ ಹೇಳೋದನ್ನ ರೂಢಿ ಮಾಡ್ಕೋಬೇಕು. ಸೊ ಇದನ್ನು ರೂಢಿ ಮಾಡ್ಕೊಂಡು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀನಿ ಅಂದರೆ ಅದು ತುಂಬಾ ಬೇಗ ವರ್ಕ್ ಆಗುತ್ತೆ ನಮಗೆ. ಇದರಲ್ಲಿ ಬೇಗ ನಾವು ಒಂದು ಒಳ್ಳೆ ಸಕ್ಸಸ್ನ ಅಚೀವ್ ಮಾಡ್ಬೋದು. ಇದನ್ನು ಮಾಡಬೇಕಂದ್ರೆ ಒಂದು ಬೆಳಗ್ಗೆ ಮತ್ತು ರಾತ್ರಿ ಕೆಲವೊಂದಷ್ಟು ಟೆಕ್ನಿಕ್ಸ್ ಇದೆ. ಯಾವ ಥರ ಮಾಡೋದು ಅಂದರೆ ಬೆಳಗ್ಗೆ ನೀವು ಪ್ರತಿನಿತ್ಯನೂ ಅಷ್ಟೇ, ಈಗ ನಾರ್ಮಲ್ಲು ನೀವು ಎದ್ದಾಗ ಏನು ಮಾಡ್ತೀರಾ, ಪ್ರೇಯರ್ ಮಾಡ್ಬೋದು, ಧ್ಯಾನ ಮಾಡ್ತಿರ್ತೀರ, ಅಥವಾ ಒಂದಷ್ಟು ಮೆಡಿಟೇಷನ್ಗಳು, ಪ್ರಾಣಾಯಾಮ ಯಾವುದಾದ್ರೂ ಅಷ್ಟೇ. ಇದನ್ನು ಮಾಡಿದ ನಂತರ ನಾವು ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತಾ ಮನೋಭಾವನೆ ಯಾವ ರೀತಿ ಇಟ್ಕೋಬೇಕು ಅಂದರೆ ದಿನಕ್ಕೆ ಏನಿಲ್ಲ ಅಂದರೂ ಮಿನಿಮಮ್ 10 to 20 ಗ್ರ್ಯಾಟಿಟ್ಯೂಡ್ನ ಹೇಳ್ಬೇಕು ದೇವ್ರ ಹತ್ರ. ಥ್ಯಾಂಕ್ ಯು ದೇವರೇ, ನನಗೆ ಈ ರೀತಿ ಈ ದಿನ ಈ ವಸ್ತು ಸಿಕ್ತು. ಥ್ಯಾಂಕ್ ಯು ಯೂನಿವರ್ಸ್, ನಾನಿವತ್ತು ತುಂಬ ಖುಷಿಯಾಗಿದ್ದೆ. ಥ್ಯಾಂಕ್ ಯು ಯೂನಿವರ್ಸ್, ನಾನಿವತ್ತು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದೆ. ಥ್ಯಾಂಕ್ ಯು ಯೂನಿವರ್ಸ್, ನಾನಿವತ್ತು ಆಚೆ ಹೋಗಿದ್ದೆ. ಎಲ್ಲದಕ್ಕೂ ಅಷ್ಟೇ ಸಣ್ಣ ಸಣ್ಣ ವಿಚಾರಗಳು ಏನಿದ್ದಾವೆ ಪ್ರತಿಯೊಂದಕ್ಕೂ ಅಷ್ಟೇ ನಾವು ದಿನಕ್ಕೆ ಒಂದು ಮಿನಿಮಮ್ ಆದರೂ ಹೇಳ್ತಾ ಹೋಗ್ತೀನಿ ಅಂದರೆ 50ರಿಂದ 100 ಕೂಡ ಆಗ್ಬೋದು. ಅಟ್ಲೀಸ್ಟ್ ಒಂದು 10ರಿಂದ 20 ಒಂದು ಸಂಗತಿಗಳು ಏನೇ ಇದೆ ಅದನ್ನು ಜಸ್ಟ್ ನೀವು ಬೆಳಗ್ಗೆ ಹೊತ್ತು ಕೂತ್ಕೊಂಡು ಏನೊಂದು ಪ್ರೇಯರ್ ಮಾಡ್ತಿರ್ತೀರ, ಅಥವಾ ಮೆಡಿಟೇಷನ್ ಮಾಡ್ತಿರ್ತೀರ, ಅಥವಾ ಪ್ರಾಣಾಯಾಮ ಮಾಡ್ತಿರ್ತೀರ, ಅಂದರೆ ನಿಮ್ಮ ದಿನನಿತ್ಯದ ಲೈಫಲ್ಲಿ ನೀವು ಏನು ಮಾಡ್ತಿರ್ತೀರ ಅದ್ರ ಜೊತೆಗೆ ಈ ಒಂದನ್ನು ಕೂಡ ನಾವು ಅಳವಡಿಸ್ಕೊತಾ ಹೋಗಬೇಕು. ಥ್ಯಾಂಕ್ ಯು ಯೂನಿವರ್ಸ್, ಇವತ್ತಿನ ದಿನ ಈ ರೀತಿ ಆಯಿತು ಅಂತ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಿಮ್ಮಿಂದನೇ ನನಗೆ ಈ ಒಂದು ಅತ್ಯದ್ಭುತವಾದಂತಹ ಒಂದು ಲೈಫ್ ಸಿಕ್ಕಿದೆ. ಈ ಲೈಫಲ್ಲಿ ನಾನು ತುಂಬ ಸಂತೋಷವಾಗಿದ್ದೀನಿ. ನನಗೆ ಯಾವ್ಯಾವನ್ನ ಕೊಡಬೇಕು, ಯಾವ ಟೈಮ್ಗೆ ಕೊಡಬೇಕು ಅಂದ್ಕೊಂಡಿದ್ಯಾ ಎಲ್ಲ ನಿನಗೆ ತಿಳಿದಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ನೀವು ನಂಬಿರುವಂತಹ ಒಂದು ಯೂನಿವರ್ಸ್ಗೆ ನೀವು ಫಸ್ಟ್ನೇದಾಗಿ ಪ್ರೇ ಮಾಡಬೇಕು. ಅದಾದ ನಂತರ
ನಮ್ಮ ದೇಹ ಹಾಗೂ ಆತ್ಮಕ್ಕೆ. ಯಾಕಂದರೆ ಡೇ ಒಂದಿಂದ ಹಿಡ್ದು ಡೇ ಎಂಡ್ ತನಕ, ಅಂದರೆ ನಾವು ಬದುಕಿದ್ರಿಂದ ಹಿಡ್ದು ಎಂಡಿಂಗ್ ತನಕನೂ ನಮ್ಮ ಜೊತೆ ಇರೋದೇ ಆಲ್ ಟೈಮ್ ನಮ್ಮ ದೇಹ ಅಲ್ವಾ, ಅದ್ರ ಜೊತೆಗೆ ನಮ್ಮ ಆತ್ಮ ಅಲ್ವಾ. ಸೊ ಹಾಗಾಗಿ ನಮ್ಮ ದೇಹಕ್ಕೂ ಅಷ್ಟೇ ಆತ್ಮಕ್ಕೂ ಅಷ್ಟೇ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇದೆಲ್ಲ ಮಾಡ್ತಿರೋದೇ ನಮ್ಮ ದೇಹ, ನಮ್ಮ ಮನಸ್ಸು, ಆತ್ಮ ಅಲ್ವಾ. ಹಾಗಾಗಿ ಇದಕ್ಕೂ ಕೂಡ ನಾವು ತುಂಬಾ ಥ್ಯಾಂಕ್ಫುಲ್ಲಾಗಿರಬೇಕು. ಯಾಕಂದರೆ ನಾನು ಹೇಳ್ದಂಗೆ ಯೂನಿವರ್ಸ್ ಅನ್ನೋದು ಹೇಗೆ ಆಚೆ ನಮ್ಮ ಪ್ರಕೃತಿನಲ್ಲೇ ಬೆರೆತಿದೆಯೋ ಅದೇ ರೀತಿ ನಮ್ಮ ಒಳಗೂ ಕೂಡ ನಮ್ಮದೊಂದು ಗುಡ್ ಎನರ್ಜಿ ಏನಿದೆ, ಒಂದು ಪಾಸಿಟಿವ್ ವೈಬ್ರೇಷನ್ ಏನಿದೆ ನಮ್ಮ ಒಳಗಡೆ, ಅದರಲ್ಲೂ ಕೂಡ ಯೂನಿವರ್ಸ್ ಇರುತ್ತೆ ಅಲ್ವಾ. ಹಾಗಾಗಿ ನಮ್ಮ ದೇಹಕ್ಕೂ ಅಷ್ಟೇ ಆತ್ಮಕ್ಕೂ ಅಷ್ಟೇ ನಾವು ಥ್ಯಾಂಕ್ಫುಲ್ ಹೇಳಬೇಕು. ಅದಾದ ನಂತರ ಪಂಚಭೂತಗಳು ಅಂದರೆ ಏನು, ಈ ಪರಿಶುದ್ಧವಾದ ಗಾಳಿ, ಕುಡಿಯೋ ನೀರು, ಆಹಾರ, ಬೆಳಕು, ಭೂಮಿ, ಪ್ರಕೃತಿ, ಪ್ರತಿಯೊಂದಕ್ಕೂ ಅಷ್ಟೇ ನಾವು ಥ್ಯಾಂಕ್ ಯು ಹೇಳಬೇಕು. ಈಗ ಆಚೆ ಹೋಗಿ ನಿಂತ್ಕೋತೀವಿ, ನಿಂತ್ಕೊಂಡ ತಕ್ಷಣ ತಣ್ಣು ಗಾಳಿ ಬೀಸುತ್ತೆ. ಸೊ ಅದರಿಂದ ನಮಗೂ ಎಷ್ಟು ಖುಷಿ ಅನಿಸುತ್ತಲ್ವ, ಯಾಕಂದರೆ ಗಾಳಿಯಿಂದನೇ ಅಲ್ವ ನಾವು ಜೀವಿಸ್ತಾ ಇರೋದು. ಸೊ ಪ್ರತಿನಿತ್ಯನೂ ಅಷ್ಟೇ ಆ ಒಂದು ಪರಿಶುದ್ಧವಾದ ಗಾಳಿಗಾಗಲಿ, ಕುಡಿಯೋ ನೀರಿಗಾಗಲಿ, ಭೂಮಿ ತಾಯಿಗಾಗಲಿ, ಪ್ರಕೃತಿಗಾಗಲಿ ಪ್ರತಿದಿನ ನಾವು ಥ್ಯಾಂಕ್ ಯು ಹೇಳಬೇಕು. ಇದಾದ ನಂತರ ದಿನಚರಿ ಬೆಳಗಿಂದ ಸಂಜೆ ತನಕ ನಿಮ್ಮ ಆ ಒಂದು ದಿನದಲ್ಲಿ ಏನೇನಾಗಿದೆ ಒಳ್ಳೆಯದು ಪ್ರತಿಯೊಂದಕ್ಕೂ ಅಷ್ಟೇ ಥ್ಯಾಂಕ್ ಯು ಹೇಳ್ತಾ ಹೋಗಬೇಕು. ಇದು ಬಂದು ನಾವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರೋವಂಥದ್ದು. ಇದಾದ ನಂತರ ರಾತ್ರಿ ಟೈಮು ನೀವು ಎಲ್ಲ ಕೆಲಸ ಎಲ್ಲ ಮುಗಿಸಿ ಮಲ್ಕೋತೀರಲ್ವ, ಆ ಮಲ್ಕೊಳ್ಳೋದು ಒಂದು 5 to 10 ಮಿನಿಟ್ಸ್ ಇದ್ದಂಗೆ ಇನ್ನೊಂದು ಕೂಡ ಇದೆ. ಏನಂದರೆ ಗ್ರ್ಯಾಟಿಟ್ಯೂಡ್ ಬಂದು ಬೆಳಗ್ಗೆ ಒಂದು ಮಾಡ್ತೀವಿ, ಅದು ಬಂದು ಸ್ಟೆಪ್ 1 ಆಗಿರುತ್ತೆ. ಇದು ಬಂದು ನೀವು ಬೆಳಗ್ಗೆ ಹೊತ್ತಿದ್ದು ನೀವು ಮಾಡೋ ಒಂದು ದಿನಚರಿನಲ್ಲಿ ಇದನ್ನು ಒಂದು ಅಳವಡಿಸ್ಕೋಬೇಕು. ಅಂದರೆ ಪ್ರತಿಯೊಂದು ವಸ್ತುಕ್ಕೂ, ನಿಮ್ಮ ದೇಹಕ್ಕಾಗಲಿ, ಮನಸ್ಸಿಗಾಗಲಿ, ಯೂನಿವರ್ಸ್ಗಾಗಲಿ, ಪ್ರಕೃತಿಗಾಗಲಿ, ನಿಮ್ಮ ದಿನಚರಿನಲ್ಲಿ ಏನು ನಡೆದೈತೆ ಅದೆಲ್ಲದಕ್ಕೂ ಅಷ್ಟೇ ನೀವು ಥ್ಯಾಂಕ್ಫುಲ್ಲಾಗಿರಬೇಕು ಹಾಗೂ ಥ್ಯಾಂಕ್ ಯು ಹೇಳ್ಕೋಬೇಕು ನಿಮ್ಮ ಮನಸ್ಸಲ್ಲಿ. ಅದು ಇನ್ನರ್ ಫೀಲ್ ಮಾಡ್ತಾ ಹೇಳ್ತಾ ಹೋಗಿ. ಅದಾದಮೇಲೆ ಸ್ಟೆಪ್ಸ್ 2 ಬಂದು, ಅಂದರೆ ಈ ಸ್ಟೆಪ್ 2 ಬಂದು ರಾತ್ರಿ ನೀವು ಮಲಗೋ ಟೈಮಲ್ಲಿ ಜರ್ನಲಿಂಗ್, ಅಂದರೆ ಒಂದು ಪೆನ್ನು ಮತ್ತು ಒಂದು ಬುಕ್ ಇಟ್ಕೋಬೇಕು. ಅದಕ್ಕಂತಾನೆ ಅದರಲ್ಲಿ ನೀವು ಬರಿಬೇಕು ಬೆಳಗ್ಗೆಯಿಂದ ಸಂಜೆ ತನಕ ನಿಮಗೆ ಯಾವ್ಯಾವುದು ಖುಷಿ ಕೊಡ್ತು. ಅಂದರೆ ಅವತ್ತಿನ ಬೆಳಗ್ಗೆ ನೀವು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿದ್ರಿ, ನಿಮ್ಗೊಂಥರ ಖುಷಿ ಅನ್ನಿಸ್ತು, ಒಂದು ಒಳ್ಳೆ ರೀತಿಯ ತಿಂಡಿ ತಿಂದ್ರಿ ಅಥವಾ ಊಟ ಮಾಡಿದ್ರಿ, ಅದರಿಂದ ಖುಷಿ ಆಯಿತು. ಥ್ಯಾಂಕ್ ಯು ಯೂನಿವರ್ಸ್, ನಾನು ಇವತ್ತು ಈ ಥರ ದೇವ್ರಿಗೆ ಪೂಜೆ ಮಾಡಿದೆ, ನನ್ನ ಮನಸ್ಸಿಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಯೂನಿವರ್ಸ್, ನಾನು ಇವತ್ತು ಆಚೆ ಹೋಗಿದ್ದೆ, ಒಂಥರ ಮನಸ್ಸಿಗೆ ನನಗೆ ತುಂಬ ಖುಷಿ ಆಯಿತು. ಈ ಥರ ನಿಮ್ಗೆ ಏನು ಅನಿಸುತ್ತೆ ಎಲ್ಲ, ಇವತ್ತು ನನ್ನ ಫ್ರೆಂಡ್ ಜೊತೆ ಆಚೆ ಹೋಗಿದ್ದೆ, ಥ್ಯಾಂಕ್ ಯು ಸೋ ಮಚ್, ಇವತ್ತು ಆರಾಮಾಗಿದ್ದೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಥರ ಥ್ಯಾಂಕ್ ಯು ಅಂತ ನಿಮ್ಮದು 10 to 20 ಅಥವಾ 30 ನಿಮ್ಗೆ ಎಷ್ಟು ಅನಿಸುತ್ತೆ ಅಷ್ಟು ಕೂಡ ಬರಿಬೋದು. ಅಟ್ಲೀಸ್ಟ್ ಮಿನಿಮಮ್ 10 to 20 ಆದರೂ ಗ್ರ್ಯಾಟಿಟ್ಯೂಡ್ ಬರೋದ್ರೆ ಒಂಥರ ಖುಷಿಯಾಗುತ್ತೆ. ಆವಾಗ ನಿಮಗೆ ಒಂಥರ ಅನಿಸುತ್ತೆ, ಹೌದಾ ಇಷ್ಟೆಲ್ಲ ಇವತ್ತಿನ ದಿನ ಈ ರೀತಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇತ್ತು ನನ್ನ ದಿನದಲ್ಲಿ ಅಂತ ಅನಿಸುತ್ತೆ. ಅದನ್ನು ಬರೆದು ಸೆಕೆಂಡ್ ಬಂದು ನಿಮ್ಮ ವಿಶ್ಶು ಏನಿದೆ, ನೀವೊಂದು ಮ್ಯಾನಿಫೆಸ್ಟೇಷನ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರ ಅದನ್ನು ಈಗ ಒಂದು 10 ರಿಂದ 20 ವಿಶ್ ಬರಿತೀರ ಅಲ್ವಾ. ಆ 21ನೇ ವಿಶ್ ಬಂದು ಇದಾಗಿರಲಿ. ಏನಂದರೆ ನಿಮ್ಗೆ ಯಾವುದೋ ಒಂದು ವಸ್ತು ಬೇಕಾ, ಅಥವಾ ಜಾಬ್ ಬೇಕಾ, ಮನಿ ಬೇಕಾ, ಅಥವಾ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು, ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಪರವಾಗಿಲ್ಲ. ಮ್ಯಾನಿಫೆಸ್ಟೇಷನ್ ಅಂದರೆ ಪ್ರತಿಯೊಬ್ಬರು ಸುಮಾರು ಜನ ಕಮೆಂಟ್ ಆಗ್ತಿರ್ತಾರೆ, ಏನಂತಾರೆ ಅಂದರೆ ಇದಕ್ಕೆ ಮಾಡ್ಬೋದಾ ಮ್ಯಾನಿಫೆಸ್ಟೇಷನ್, ಅದಕ್ಕೆ ಅಂತಾರೆ. ನೋಡಿ, ಒಂದು ಒಳ್ಳೆ ವಿಚಾರ ನಿಮಗೆ ಏನೇನು ಬೇಕು ಅನಿಸುತ್ತೆ ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಮಾಡ್ಬೋದು. ಇದೊಂದು ರಿಲೇಷನ್ಶಿಪ್ಪಲ್ಲೂ ಮಾಡ್ಬೋದು, ಬಿಸ್ನೆಸ್ಸಲ್ಲೂ ಮಾಡ್ಬೋದು, ಒಂದು ವಸ್ತು ಯಾವುದಾದ್ರೂ ಒಂದು ವಸ್ತು ಬೇಕಂದ್ರೂ ಕೂಡ ಅದಕ್ಕೂ ಮಾಡ್ಬೋದು. ಪ್ರತಿಯೊಂದಕ್ಕೂ ಕೂಡ ಮ್ಯಾನಿಫೆಸ್ಟೇಷನ್ನು ವರ್ಕ್ ಆಗೇ ಆಗುತ್ತೆ. ಯಾಕಂದರೆ ನಾವು ಬೇಡವಾದನ್ನೇನೋ ಕೇಳ್ತಾ ಇಲ್ಲ, ಬೇಕಾಗಿರೋದೆ ನಮ್ಮ ಒಂದು ಲೈಫಲ್ಲಿ ಏನು ಬೇಕೋ ಅದನ್ನೇ ಕೇಳ್ತಾ ಇದ್ದೀವಿ ಅಲ್ವಾ. ಸೊ ಹಾಗಾಗಿ ನಿಮಗೆ ಏನು ಬೇಕೋ ಅದು ಆಲ್ರೆಡಿ ಆಗಿದೆ ಅಂದ್ಕೊಂಡು, ಇವಾಗ ಇನ್ ಕೇಸ್ ನಿಮಗೆ ಜಾಬ್ ಬೇಕಂದರೆ ಥ್ಯಾಂಕ್ ಯು ಯೂನಿವರ್ಸ್, ನಾನು ಅಂದ್ಕೊಂಡಂಗೆ ನನ್ನ ಒಂದು ಕನಸಿನ ಒಂದು ಕೆಲಸ ನನಗೆ ಸಿಕ್ಕಿದೆ. ಥ್ಯಾಂಕ್ ಯು ಯೂನಿವರ್ಸ್, ನಾನು ಈ ಒಂದು ವಸ್ತು ಬೇಕು ಅಂದ್ಕೊಂಡಿದ್ದೆ, ಈ ವಸ್ತು ನನ್ನದಾಗಿದೆ, ಈ ವಸ್ತುನ ನನಗೆ ನೀಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಏನಾದರೂ ಅಷ್ಟೇ ನಿಮ್ಮ ವಿಶಸ್ ಏನೇನಿದೆ ಅದನ್ನು ಕೂಡ ನೀವು ಪ್ರತಿಯೊಂದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಹೇಳ್ದಂಗೆ ನೀವು ಬೆಳಗ್ಗೆ ಏನು ಮಾಡಿರ್ತೀರ ಅದು ಆಗಿರುತ್ತೆ, ಮತ್ತು ರಾತ್ರಿ ಹೇಳ್ದಂಗೆ ಬೆಳಗ್ಗೆಯಿಂದ ಸಂಜೆ ಏನೇನು ನೀವು ಥ್ಯಾಂಕ್ಸ್ ಅಂತ ಹೇಳಬೇಕು ಆ ಒಂದು 10 to 20 ತನಕ ಅದನ್ನು ಬರೆದು, ಅದಾದಮೇಲೆ ಎಂಡಿಂಗಲ್ಲಿ ನಿಮ್ಮದೊಂದು ಮ್ಯಾನಿಫೆಸ್ಟೇಷನ್ ಆಗೋ ಒಂದು ವಿಶಸ್ ಏನಿದೆ ಅದನ್ನು ಆಲ್ರೆಡಿ ಆಗಿದೆ ಅಂತ ಲಾಸ್ಟಿಗೆ ಬಂದು ಆ ಒಂದು ವಿಶಸ್ನ ನೀವು ಬರೀಬೇಕು. ಅದನ್ನು ಬರೆದು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಸಕ್ಸಸ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ಇದನ್ನು ನೀವು ಒಂದು ಬುಕ್ಕಲ್ಲಾದರೂ ಬರಿಬೋದು, ಅಥವಾ ಒಂದು ಜಾರ್ ಬರುತ್ತೆ
ಏನಂದರೆ ಒಟ್ನಲ್ಲಿ ಟ್ರಾನ್ಸ್ಪರೆಂಟ್, ನೀವು ಬರೆದಿದ್ದೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂಥ ಒಂದು ಡಬ್ಬಿನಲ್ಲಿ, ಅಂದರೆ ಒಂದು ಜಾರು, ಅದು ಗ್ಲಾಸ್ ಆದರೂ ಪರವಾಗಿಲ್ಲ ಅಥವಾ ಟ್ರಾನ್ಸ್ಪರೆಂಟ್ ಆಗಿರೋವಂಥ ಒಂದು ಪ್ಲಾಸ್ಟಿಕ್ದು ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂಥದಕ್ಕೆ ಚಿಕ್ಕ ಚಿಕ್ಕದಾಗಿ ಏನು ವಿಷಸ್ ಇದೆ ಡೈಲಿ ನಾನು ಹೇಳ್ದಂಗೆ ಈ ಸ್ಟೆಪ್ 1 ಸ್ಟೆಪ್ 2ನ ಫಾಲೋ ಮಾಡಿ. ಸ್ಟೆಪ್ 2ನಲ್ಲಿ ನೀವು ಏನು ಬರೆದಿದ್ರೆ ಜರ್ನಲಿಂಗು ಅದನ್ನು ಒಂದು ಶೀಟ್ನ ನೀವು ಅದನ್ನು ಜಾರ್ಗೆ ಹಾಕ್ತೀನಿ ಅಂದರೆ ಆ ಶೀಟ್ನ ಸಪ್ರೇಟ್ ಮಾಡಿ ಮಡಿಚ್ಬಿಟ್ಟು ನೀಟಾಗಿ ಯೂನಿವರ್ಸ್ಗೆ ಪ್ರೇ ಮಾಡಿಬಿಟ್ಟು ಈ ಥರ ಒಂದು ಜಾರ್ಗೆ ನೀವು ಹಾಕಬೇಕು. ಜಸ್ಟ್ ನಾನು ನಿಮಗೆ ತೋರ್ಸೋಕ್ಕೆ ಮಾತ್ರ ಈ ಒಂದು ಚಿಕ್ಕ ಜಾರ್ನ ಇದ್ದೀನಿ. ಇದರಲ್ಲಿ ದೊಡ್ಡದಿದ್ರೂ ಪರವಾಗಿಲ್ಲ, ಯಾಕಂದರೆ ನೀವು 21 to 45 ಡೇಸ್ ಅಂತೂ ಮಾಡಲೇಬೇಕು ಇದನ್ನು. ನೀವು ಬುಕ್ಕಾದರೂ ಮೇಂಟೈನ್ ಮಾಡಿ, ನೀವು ಬುಕ್ಕಲ್ಲೇ ಬರಿತೀನಿ ಅಂದರೆ ತೊಂದರೆ ಇಲ್ಲ. ಅದನ್ನೇ ಡೈಲಿ ಒಂದೊಂದು ಪೇಜ್ ಬರೆದ್ಬಿಟ್ಟು ಅದು ನೀಟಾಗಿ ಯಾರು ನೋಡ್ದಲ್ಲೇ ಇರೋ ಒಂದು ಜಾಗದಲ್ಲಿ ಪ್ಲೇಸ್ ಮಾಡಿದ್ರೆ ಆಯಿತು. ಇಲ್ಲಾಂದರೆ ಈ ಥರ ಜಾರ್ನಲ್ಲೂ ಕೂಡ ಇಡ್ಬೋದು, ಯಾವ ಥರ ಮಾಡಿದ್ರೂ ಪರವಾಗಿಲ್ಲ. ಏನಂದರೆ ಈ ಥರ ಜಾರಲ್ಲಿ ನಾವು ಈ ಥರ ಪ್ರತಿದಿನ ಏನೇನಾಗುತ್ತೆ ಥ್ಯಾಂಕ್ಫುಲ್ ಆಗಿರೋದು ಬರಿತೀವಿ ಅಂದಾಗ ದಿನೇ ದಿನೇ ನೋಡ್ತಾ ನಮಗೂ ಒಂಥರ ಖುಷಿಯಾಗುತ್ತೆ. ನನ್ನ ಲೈಫಲ್ಲೆಲ್ಲ ಇಷ್ಟು ಥ್ಯಾಂಕ್ಫುಲ್ ಆಗಿರೋವಂತಹ ಘಟನೆಗಳು ದಿನೇ ದಿನೇ ನಡೀತಿದೆಯಾ ಅಂದ್ಬಿಟ್ಟು ನಿಮ್ಗೆ ಅದೊಂದು ಗುಡ್ ಎನರ್ಜಿ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಅದರಿಂದ ಈ ಥರ ಒಂದು ಜಾರ್ನ ಮೇಂಟೈನ್ ಮಾಡಿದ್ರೂ ಕೂಡ ತೊಂದರೆ ಇಲ್ಲ. ಹಾಗಾಗಿ ಇದೊಂದು ಮ್ಯಾನಿಫೆಸ್ಟೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಒಂಥರ 2 in 1 ಬೆನಿಫಿಟ್ ಅಂತಲೇ ಹೇಳ್ಬೋದು. ನಮ್ಮ ದೇಹ ಮನಸ್ಸು ಹೇಗೆ ಆರಾಮ್ ಅನಿಸುತ್ತೆ ಅದೇ ರೀತಿ ಈ ಮ್ಯಾನಿಫೆಸ್ಟೇಷನ್ ಜರ್ನಿ ಕೂಡ ಇದರಲ್ಲೂ ಅಳವಡಿಸ್ಕೊಂಡಿರ್ತೀವಿ. ಹಾಗಾಗಿ ಇದು 2 in 1 ಆಗಿ ನಮಗೆ ವರ್ಕ್ ಮಾಡುತ್ತೆ. ಇದರಲ್ಲಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಏನಿಲ್ಲ, ಬೆಳಗ್ಗೆ ಎದ್ದು ನೀವು ಹಿಂದಿನ ದಿವಸ ಏನೇನಾಗಿತ್ತು, ಏನೇನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ, ಸರಿನಾ? ಅದಾದಮೇಲೆ ಬೆಳಗ್ಗೆ ಹೊತ್ತಿದ್ದು ನೀವು ಏನು ಪ್ರೇಯರ್ ಮಾಡ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ಆಗಿನ ಟೈಮಲ್ಲಿ ಫಸ್ಟ್ ಯೂನಿವರ್ಸ್ಗೆ ಪ್ರೇ ಮಾಡಿ. ನಂತರ ನಿಮ್ಮ ಯೂನಿವರ್ಸ್ಗೆ ಪ್ರೇ ಆದಮೇಲೆ ಥ್ಯಾಂಕ್ಫುಲ್ಲಾಗಿ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಲೈಫಲ್ಲಿ ಏನೇನು ಮಾಡ್ತಾಯಿದ್ದೀರಾ ಪ್ರತಿಯೊಂದಕ್ಕೂ ಕೂಡ ನಾನು ನಿಮಗೆ ಕೃತಜ್ಞತಳಾಗಿದ್ದೇನೆ, ಥ್ಯಾಂಕ್ ಯು ಸೋ ಮಚ್ ಅಂತ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ನಂತರ ನಮ್ಮ ದೇಹಕ್ಕೆ, ಮನಸ್ಸಿಗೆ ಹಾಗೂ ಪ್ರಕೃತಿಗೆ ಹಾಗೂ ದಿನನಿತ್ಯ ಏನೇನು ನಡೀತಾ ಇದೆ, ನಿಮ್ಗೆ ಏನೇನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅದೆಲ್ಲದನ್ನೂ ಕೂಡ ಇಮ್ಯಾಜಿನ್ ಮಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಇದಾದಮೇಲೆ ಸ್ಟೆಪ್ 2 ಬಂದು ಅದೇ ಹೇಳ್ದಂಗೆ ರಾತ್ರಿ ಏನೇನು ಬೆಳಗ್ಗೆಯಿಂದ ಸಂಜೆ ತನಕ ನಿಮಗೆ ಖುಷಿ ಕೊಡೋ ವಿಚಾರಗಳಿದೆ ಅಲ್ವಾ, ಅದನ್ನೆಲ್ಲ ಒಂದು ಬುಕ್ನಲ್ಲಿ ಬರೆದುಬಿಟ್ಟು ಲಾಸ್ಟ್ನೇ ವಿಷಸ್ ನಿಮ್ಮದು ಏನಿದೆ, ಏನು ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ವಿಚಾರನ ಆಲ್ರೆಡಿ ಆಗಿದೆ ಅಂತ ಜಸ್ಟ್ ವಿಜುವಲೈಸೇಷನ್ ಮಾಡ್ಕೊಂಡು ತುಂಬ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸಿಂದ ಅದನ್ನು ಕೂಡ ಅದ್ರ ಕೆಳಗಡೆ ಬರೆದುಬಿಟ್ಟು ನೀವು ಇದನ್ನು ಒಂದು ಬುಕ್ ರೀತಿ, ಬುಕ್ಕಲ್ಲೇ ನಾನು ಬರಿತೀನಿ ಅಂದರೆ ಪರವಾಗಿಲ್ಲ, ಬುಕ್ಕಲ್ಲೇ ಬರೆದು ಯಾರು ಗೊತ್ತಿಲ್ಲದಿರೋ ಜಾಗದಲ್ಲಿ ನೀಟಾಗಿ ಪ್ಲೇಸ್ ಮಾಡಿಡಿ. ಇಲ್ಲ ಅಂದರೆ ಜಾರ್ನಲ್ಲೇ ಅಷ್ಟೇ, ನೀವು ಹೇಳ್ದಂಗೆ ಗ್ಲಾಸಿನ ಜಾರ್ ತೋರಿಸಿದ್ದೆ ಅಲ್ವಾ, ಅದರಲ್ಲೂ ಅಷ್ಟೇ ಏನೇನು ವಿಷಸ್ ಇದೆ ಅದನ್ನೆಲ್ಲ ಬರೆದು ಡೈಲಿ ಒಂದೊಂದು ಶೀಟ್ ತುಂಬ ಬರೆದುಬಿಟ್ಟು ಅದ್ರ ಜೊತೆಗೆ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಕೂಡ ಆಗಿದೆ ಥ್ಯಾಂಕ್ ಯು ಅಂತ ಬರೆದು ಅದನ್ನು ನೀಟಾಗಿ ಮಡಚಿ ಒಂದು ಜಾರ್ನಲ್ಲಿ ಕೂಡ ಪ್ಲೇಸ್ ಮಾಡಿ ಇಡ್ಬೋದು. ಇದನ್ನು ನೀವು ಮಿನಿಮಮ್ 21 to 45 ಡೇಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇದು ಮಾಡ್ತೇನೆ ದಿನ ನಿಮಗೆ ಗೊತ್ತಾಗುತ್ತೆ ಇದು ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಏನು ಅಂತ. ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿ ನಾನು ಹೇಳೋದು ಒಂದೇ ಒಂದು, ನೀವು ತುಂಬ ಯೂನಿವರ್ಸ್ನ ಬಿಲೀವ್ ಮಾಡೋ ಆಗಿದ್ರೆ ನಿಮ್ಮಲ್ಲಿ ಆ ಒಂದು ಪೇಷನ್ಸ್ ಲೆವೆಲ್ ಇದ್ರೇ ದಯವಿಟ್ಟು ಮಾಡಿ. ಯಾಕಂದರೆ 1 ದಿನ 2 ದಿನ ಅಥವಾ 10-15 ದಿವಸ ಮಾಡಿಬಿಟ್ಟು ಸಡನ್ನಾಗಿ ನನಗೊಂದು ಗುಡ್ ರಿಸಲ್ಟ್ ಬೇಕು ಅಂದರೆ ಅದು ಬರೋದಿಲ್ಲ. ಎಲ್ಲದಕ್ಕೂ ಅಷ್ಟೇ ನಾವು ಒಂದು ಒಳ್ಳೆ ಮನಸ್ಸಿಂದ ಪ್ರೇ ಮಾಡಿ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗುತ್ತೆ. ಆದ್ದರಿಂದ ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೂ ನೀವು ಯೂನಿವರ್ಸ್ನ ಬಿಲೀವ್ ಮಾಡಿ, ಒಂದು ತಾಳ್ಮೆ ಅನ್ನೋದು ಜಾಸ್ತಿ ಇರಲಿ ನಿಮಗೆ. ಏನೇ ಒಂದಾದರೂ ಅದು ಒಂದು ಕರೆಕ್ಟ್ ಟೈಮ್ಗೆ ಆಗೇ ಆಗುತ್ತೆ. ಯೂನಿವರ್ಸ್ ಪಕ್ಕ ನಾನು ಅಂದ್ಕೊಂಡಿದ್ದು ಕೊಡುತ್ತೆ ಅಂತ ಒಂದು ಒಳ್ಳೆ ವಿಚಾರನ ನಾವು ತಲೆಯಲ್ಲಿ ಹಾಕ್ಕೊಂಡೇ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಯಾರ್ಯಾರು ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ತಿದ್ದಾರೋ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.